ಮತ್ತೊಂದು ಕಡೆ ಬೈ ಎಲೆಕ್ಷನ್ನ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಬ್ಲಾಕ್ ಮೇಲ್ ಮಾಡೋದಾಗ್ಲಿ, ಒತ್ತಡ ಹೇರೋ ಪ್ರಯತ್ನ ಮಾಡೋದಾಗ್ಲಿ ಮಾಡಲಿಕ್ಕೆ ಸಾಧ್ಯತೆಗಳೇ ಇಲ್ಲ. ಈಗ ಟಿಕೆಟ್ ಬೇಕು ಅಂತ ಹೇಳಿ ಯಾರು ಬೇಕಾದರೂ ಕೇಳಬಹುದು, ಅವರವ್ರ ಇಚ್ಛೆ ಅದು. ಹಾಗಂದ ಮಾತ್ರಕ್ಕೆ ಯಾರೋ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ಬ್ಲಾಕ್ ಮೇಲ್ಗೆ ಕಾಂಗ್ರೆಸ್ ಪಕ್ಷ ಮಣಿಯತ್ತೆ ಅಥವಾ ಒತ್ತಡ ಹೇರೋ ಪ್ರಯತ್ನ ಮಾಡ್ತಿದ್ದಾರೆ, ಅದಕ್ಕೆ ಕಾಂಗ್ರೆಸ್ ಪಕ್ಷ ಮಣಿಯತ್ತೆ ಅನ್ನೋ ರೀತಿಯ ಲೆಕ್ಕಾಚಾರಗಳು ಪಕ್ಷದಲ್ಲಿ ನಡೆಯೋದಿಲ್ಲ. ಯಾರು ಬೇಕಾದರೂ ಟಿಕೆಟ್ಗೆ ಬೇಡಿಕೆ ಇಡಬಹುದು, ಆದರೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ಪಾರ್ಟಿ ನಿರ್ಧಾರ ಮಾಡುತ್ತೆ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೇನೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಸ್ಥರು ಕೂಡ ಟಿಕೆಟ್ ಕೇಳಿದ್ದಾರೆ. ಈ ಕಡೆ ಮುಸಲ್ಮಾನ್ ಸಮುದಾಯದವರು ಕೂಡ ಟಿಕೆಟ್ಗೆ ಬೇಡಿಕೆಯನ್ನು ಇಡ್ತಿದ್ದಾರೆ. ಇದು ಬೇಡಿಕೆಯೇ ಹೊರತು ಒತ್ತಡ ಅಥವಾ ಬ್ಲಾಕ್ ಮೇಲ್ ಅಲ್ಲ ಅಂತ ಹೇಳಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡ್ರಿ, ಇದೆಲ್ಲ ನಾಮಪತ್ರ ಸಲ್ಲಿದಕ್ಕೆ ಅಲ್ಟಿಮೇಟ್ಲಿ ಆಫಿಷಿಯಲ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ಮೇಲೆ ಅದೊಂದು ನಿರ್ಧಾರ ಆಗ್ತದೆ. ಬಿ ಫಾರ್ಮ್ ಕೊಡುವಂಥದ್ದು ಎಲ್ಲನೂ ಕೂಡ ಇರ್ತದೆ. ಹಾಕ್ಬೋದು, ಯಾಕೆ ಎಷ್ಟೋ ಸಲ ನಾವು ಹಾಕಿರ್ತೀವಿ, ಯಾಕಂದ್ರೆ ಮುಹೂರ್ತ ಆಗಿರ್ತಾ ನೋಡಿ ಹಾಕಿರ್ತೀವಿ ನಾವು ಅದನ್ನ. ಹಾಗೇನಿಲ್ಲಪ್ಪ, ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಒತ್ತಡನೂ ನಡೆದಿಲ್ಲ. ಇವತ್ತು ಯಾರು ಅಂತಿಮವಾಗಿ ಟಿಕೆಟ್ ನ ಹೈಕಮಾಂಡ್ ಫೈನಲ್ ಮಾಡ್ತದೆ, ದಟ್ ಈಸ್ ಫೈನಲ್. ನಾಮಪತ್ರ ಕೊಡ್ಬೇಕು ಅವ್ರಿಗೆ. ಈಗ ನಾವು ಕೊಟ್ಟಿರ್ತೀವಿ ಎಷ್ಟೋ ಸಲ. ನಮ್ಮಲ್ಲಿ ಯೂಶಲಿ ಲಾಸ್ಟ್ ಮಿನಿಟ್ಗೆ ಆಗ್ತದೆ, ಲಾಸ್ಟ್ ಇದು ಆಗ್ತದೆ. ಮೊದಲೇ ಮುಹೂರ್ತ ಆಗಿರ್ತಾ ಹೇಳ್ತಾರೆ ಎಲ್ಲ, ನಮಗೂ ಕೂಡ ಮುಹೂರ್ತ ನಾಮಿನೇಷನ್ ಕೊಟ್ಟಿರ್ತೀವಿ. ಆದರೆ ಫೈನಲ್ ಆದಮೇಲೆ ಅದು ಅಂತಿಮ. ಅದು ಹೌದು. ನೋಡ್ರಿ, ಇದೆಲ್ಲ ನಾಮಪತ್ರ ಸಲ್ಲಿದಕ್ಕೆ ಅಲ್ಟಿಮೇಟ್ಲಿ ಆಫಿಷಿಯಲ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ಮೇಲೆ ಅದೊಂದು ನಿರ್ಧಾರ ಆಗ್ತದೆ. ಬಿ ಫಾರ್ಮ್ ಕೊಡುವಂಥದ್ದು ಎಲ್ಲನೂ. ಮತ್ತೊಂದು ಕಡೆ ಬೈ ಎಲೆಕ್ಷನ್ನ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಬ್ಲಾಕ್ ಮೇಲ್ ಮಾಡೋದಾಗ್ಲಿ, ಒತ್ತಡ ಹೇರೋ ಪ್ರಯತ್ನ ಮಾಡೋದಾಗ್ಲಿ ಮಾಡಲಿಕ್ಕೆ ಸಾಧ್ಯತೆಗಳೇ ಇಲ್ಲ. ಈಗ ಟಿಕೆಟ್ ಬೇಕು ಅಂತ ಹೇಳಿ ಯಾರು ಬೇಕಾದರೂ ಕೇಳಬಹುದು, ಅವರವ್ರ ಇಚ್ಛೆ ಅದು. ಹಾಗಂದ ಮಾತ್ರಕ್ಕೆ ಯಾರೋ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ಬ್ಲಾಕ್ ಮೇಲ್ಗೆ ಕಾಂಗ್ರೆಸ್ ಪಕ್ಷ ಮಣಿಯತ್ತೆ ಅಥವಾ ಒತ್ತಡ ಹೇರೋ ಪ್ರಯತ್ನ ಮಾಡ್ತಿದ್ದಾರೆ, ಅದಕ್ಕೆ ಕಾಂಗ್ರೆಸ್ ಪಕ್ಷ ಮಣಿಯತ್ತೆ ಅನ್ನೋ ರೀತಿಯ ಲೆಕ್ಕಾಚಾರಗಳು ಪಕ್ಷದಲ್ಲಿ ನಡೆಯೋದಿಲ್ಲ. ಯಾರು ಬೇಕಾದರೂ ಟಿಕೆಟ್ಗೆ ಬೇಡಿಕೆ ಇಡಬಹುದು, ಆದರೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ಪಾರ್ಟಿ ನಿರ್ಧಾರ ಮಾಡುತ್ತೆ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೇನೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಸ್ಥರು ಕೂಡ ಟಿಕೆಟ್ ಕೇಳಿದ್ದಾರೆ. ಈ ಕಡೆ ಮುಸಲ್ಮಾನ್ ಸಮುದಾಯದವರು ಕೂಡ ಟಿಕೆಟ್ಗೆ ಬೇಡಿಕೆಯನ್ನು ಇಡ್ತಿದ್ದಾರೆ. ಇದು ಬೇಡಿಕೆಯೇ ಹೊರತು ಒತ್ತಡ ಅಥವಾ ಬ್ಲಾಕ್ ಮೇಲ್ ಅಲ್ಲ ಅಂತ ಹೇಳಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡ್ರಿ, ಇದೆಲ್ಲ ನಾಮಪತ್ರ ಸಲ್ಲಿದಕ್ಕೆ ಅಲ್ಟಿಮೇಟ್ಲಿ ಆಫಿಷಿಯಲ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ಮೇಲೆ ಅದೊಂದು ನಿರ್ಧಾರ ಆಗ್ತದೆ. ಬಿ ಫಾರ್ಮ್ ಕೊಡುವಂಥದ್ದು ಎಲ್ಲನೂ ಕೂಡ ಇರ್ತದೆ. ಹಾಕ್ಬೋದು, ಯಾಕೆ ಎಷ್ಟೋ ಸಲ ನಾವು ಹಾಕಿರ್ತೀವಿ, ಯಾಕಂದ್ರೆ ಮುಹೂರ್ತ ಆಗಿರ್ತಾ ನೋಡಿ ಹಾಕಿರ್ತೀವಿ ನಾವು ಅದನ್ನ. ಹಾಗೇನಿಲ್ಲಪ್ಪ, ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಒತ್ತಡನೂ ನಡೆದಿಲ್ಲ. ಇವತ್ತು ಯಾರು ಅಂತಿಮವಾಗಿ ಟಿಕೆಟ್ ನ ಹೈಕಮಾಂಡ್ ಫೈನಲ್ ಮಾಡ್ತದೆ, ದಟ್ ಈಸ್ ಫೈನಲ್. ನಾಮಪತ್ರ ಕೊಡ್ಬೇಕು ಅವ್ರಿಗೆ. ಈಗ ನಾವು ಕೊಟ್ಟಿರ್ತೀವಿ ಎಷ್ಟೋ ಸಲ. ನಮ್ಮಲ್ಲಿ ಯೂಶಲಿ ಲಾಸ್ಟ್ ಮಿನಿಟ್ಗೆ ಆಗ್ತದೆ, ಲಾಸ್ಟ್ ಇದು ಆಗ್ತದೆ. ಮೊದಲೇ ಮುಹೂರ್ತ ಆಗಿರ್ತಾ ಹೇಳ್ತಾರೆ ಎಲ್ಲ, ನಮಗೂ ಕೂಡ ಮುಹೂರ್ತ ನಾಮಿನೇಷನ್ ಕೊಟ್ಟಿರ್ತೀವಿ. ಆದರೆ ಫೈನಲ್ ಆದಮೇಲೆ ಅದು ಅಂತಿಮ. ಅದು ಹೌದು. ನೋಡ್ರಿ, ಇದೆಲ್ಲ ನಾಮಪತ್ರ ಸಲ್ಲಿದಕ್ಕೆ ಅಲ್ಟಿಮೇಟ್ಲಿ ಆಫಿಷಿಯಲ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ಮೇಲೆ ಅದೊಂದು ನಿರ್ಧಾರ ಆಗ್ತದೆ. ಬಿ ಫಾರ್ಮ್ ಕೊಡುವಂಥದ್ದು ಎಲ್ಲನೂ. ಮತ್ತೊಂದು ಕಡೆ ಬೈ ಎಲೆಕ್ಷನ್ನ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಬ್ಲಾಕ್ ಮೇಲ್ ಮಾಡೋದಾಗ್ಲಿ, ಒತ್ತಡ ಹೇರೋ ಪ್ರಯತ್ನ ಮಾಡೋದಾಗ್ಲಿ ಮಾಡಲಿಕ್ಕೆ ಸಾಧ್ಯತೆಗಳೇ ಇಲ್ಲ. ಈಗ ಟಿಕೆಟ್ ಬೇಕು ಅಂತ ಹೇಳಿ ಯಾರು ಬೇಕಾದರೂ ಕೇಳಬಹುದು, ಅವರವ್ರ ಇಚ್ಛೆ ಅದು. ಹಾಗಂದ ಮಾತ್ರಕ್ಕೆ ಯಾರೋ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ಬ್ಲಾಕ್ ಮೇಲ್ಗೆ ಕಾಂಗ್ರೆಸ್ ಪಕ್ಷ ಮಣಿಯತ್ತೆ ಅಥವಾ ಒತ್ತಡ ಹೇರೋ ಪ್ರಯತ್ನ ಮಾಡ್ತಿದ್ದಾರೆ, ಅದಕ್ಕೆ ಕಾಂಗ್ರೆಸ್ ಪಕ್ಷ ಮಣಿಯತ್ತೆ ಅನ್ನೋ ರೀತಿಯ ಲೆಕ್ಕಾಚಾರಗಳು ಪಕ್ಷದಲ್ಲಿ ನಡೆಯೋದಿಲ್ಲ. ಯಾರು ಬೇಕಾದರೂ ಟಿಕೆಟ್ಗೆ ಬೇಡಿಕೆ ಇಡಬಹುದು, ಆದರೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ಪಾರ್ಟಿ ನಿರ್ಧಾರ ಮಾಡುತ್ತೆ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೇನೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಸ್ಥರು ಕೂಡ ಟಿಕೆಟ್ ಕೇಳಿದ್ದಾರೆ. ಈ ಕಡೆ ಮುಸಲ್ಮಾನ್ ಸಮುದಾಯದವರು ಕೂಡ ಟಿಕೆಟ್ಗೆ ಬೇಡಿಕೆಯನ್ನು ಇಡ್ತಿದ್ದಾರೆ. ಇದು ಬೇಡಿಕೆಯೇ ಹೊರತು ಒತ್ತಡ ಅಥವಾ ಬ್ಲಾಕ್ ಮೇಲ್ ಅಲ್ಲ ಅಂತ ಹೇಳಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡ್ರಿ, ಇದೆಲ್ಲ ನಾಮಪತ್ರ ಸಲ್ಲಿದಕ್ಕೆ ಅಲ್ಟಿಮೇಟ್ಲಿ ಆಫಿಷಿಯಲ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ಮೇಲೆ ಅದೊಂದು ನಿರ್ಧಾರ ಆಗ್ತದೆ. ಬಿ ಫಾರ್ಮ್ ಕೊಡುವಂಥದ್ದು ಎಲ್ಲನೂ ಕೂಡ ಇರ್ತದೆ. ಹಾಕ್ಬೋದು, ಯಾಕೆ ಎಷ್ಟೋ ಸಲ ನಾವು ಹಾಕಿರ್ತೀವಿ, ಯಾಕಂದ್ರೆ ಮುಹೂರ್ತ ಆಗಿರ್ತಾ ನೋಡಿ ಹಾಕಿರ್ತೀವಿ ನಾವು ಅದನ್ನ. ಹಾಗೇನಿಲ್ಲಪ್ಪ, ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಒತ್ತಡನೂ ನಡೆದಿಲ್ಲ. ಇವತ್ತು ಯಾರು ಅಂತಿಮವಾಗಿ ಟಿಕೆಟ್ ನ ಹೈಕಮಾಂಡ್ ಫೈನಲ್ ಮಾಡ್ತದೆ, ದಟ್ ಈಸ್ ಫೈನಲ್.
ನಾಮಪತ್ರ ಕೊಡ್ಬೇಕು ಅವ್ರಿಗೆ ಈಗ ನಾವು ಕೊಟ್ಟಿರ್ತೀವಿ ಎಷ್ಟೋ ಸಲ ನಮ್ಮಲ್ಲಿ ಯೂಶಲಿ ಲಾಸ್ಟ್ ಮಿನಿಟ್ಗೆ ಆಗ್ತದೆ, ಲಾಸ್ಟ್ ಇದು ಆಗ್ತದೆ, ಮೊದಲೇ ಮುಹೂರ್ತ ಗಿರ್ತ ಹೇಳ್ತಾರೆ ಎಲ್ಲ ನಮಗೂ ಕೂಡ. ಮುಹೂರ್ತ ನಾಮಿನೇಷನ್ ಕೊಟ್ಟಿರ್ತೀವಿ, ಆದರೆ ಫೈನಲ್ ಆದಮೇಲೆ ಅದು ಅಂತಿಮ. ಅದು ಹೌದು ನೋಡ್ರಿ, ಇದೆಲ್ಲ ನಾಮಪತ್ರ ಸಲ್ಲಿದಕ್ಕೆ ಅಲ್ಟಿಮೇಟ್ಲಿ ಆಫಿಷಿಯಲ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ಮೇಲೆ ಅದೊಂದು ನಿರ್ಧಾರ ಆಗ್ತದೆ. ಬಿ ಫಾರ್ಮ್ ಕೊಡುವಂಥದ್ದು ಎಲ್ಲನೂ. ಮತ್ತೊಂದು ಕಡೆ ಬೈ ಎಲೆಕ್ಷನ್ನ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂ ಬಿ ಪಾಟೀಲ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಬ್ಲಾಕ್ ಮೇಲ್ ಮಾಡೋದಾಗ್ಲಿ, ಒತ್ತಡ ಹೇರೋ ಪ್ರಯತ್ನ ಮಾಡೋದಾಗ್ಲಿ ಮಾಡಲಿಕ್ಕೆ ಸಾಧ್ಯತೆಗಳೇ ಇಲ್ಲ. ಈಗ ಟಿಕೆಟ್ ಬೇಕು ಅಂತ ಹೇಳಿ ಯಾರು ಬೇಕಾದರೂ ಕೇಳಬಹುದು, ಅವರವ್ರ ಇಚ್ಛೆ ಅದು. ಹಾಗಂದ ಮಾತ್ರಕ್ಕೆ ಯಾರೋ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ಬ್ಲಾಕ್ ಮೇಲ್ಗೆ ಕಾಂಗ್ರೆಸ್ ಪಕ್ಷ ಮಣಿಯತ್ತೆ ಅಥವಾ ಒತ್ತಡ ಹೇರೋ ಪ್ರಯತ್ನ ಮಾಡ್ತಿದ್ದಾರೆ, ಅದಕ್ಕೆ ಕಾಂಗ್ರೆಸ್ ಪಕ್ಷ ಮಣಿಯತ್ತೆ ಅನ್ನೋ ರೀತಿಯ ಲೆಕ್ಕಾಚಾರಗಳು ಪಕ್ಷದಲ್ಲಿ ನಡೆಯೋದಿಲ್ಲ. ಯಾರು ಬೇಕಾದರೂ ಟಿಕೆಟ್ಗೆ ಬೇಡಿಕೆ ಇಡಬಹುದು, ಆದರೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ಪಾರ್ಟಿ ನಿರ್ಧಾರ ಮಾಡುತ್ತೆ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೇನೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಸ್ಥರು ಕೂಡ ಟಿಕೆಟ್ ಕೇಳಿದ್ದಾರೆ. ಈ ಕಡೆ ಮುಸಲ್ಮಾನ್ ಸಮುದಾಯದವರು ಕೂಡ ಟಿಕೆಟ್ಗೆ ಬೇಡಿಕೆಯನ್ನು ಇಡ್ತಿದ್ದಾರೆ. ಇದು ಬೇಡಿಕೆಯೇ ಹೊರತು ಒತ್ತಡ ಅಥವಾ ಬ್ಲಾಕ್ ಮೇಲ್ ಅಲ್ಲ ಅಂತ ಹೇಳಿ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡ್ರಿ, ಇದೆಲ್ಲ ನಾಮಪತ್ರ ಸಲ್ಲಿದಕ್ಕೆ ಅಲ್ಟಿಮೇಟ್ಲಿ ಆಫಿಷಿಯಲ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ಮೇಲೆ ಅದೊಂದು ನಿರ್ಧಾರ ಆಗ್ತದೆ. ಬಿ ಫಾರ್ಮ್ ಕೊಡುವಂಥದ್ದು ಎಲ್ಲನೂ ಕೂಡ ಇರ್ತದೆ. ಹಾಕ್ಬೋದು, ಯಾಕೆ ಎಷ್ಟೋ ಸಲ ನಾವು ಹಾಕಿರ್ತೀವಿ, ಯಾಕಂದ್ರೆ ಮುಹೂರ್ತ ಆಗಿರ್ತಾ ನೋಡಿ ಹಾಕಿರ್ತೀವಿ ನಾವು ಅದನ್ನ. ಹಾಗೇನಿಲ್ಲಪ್ಪ, ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಒತ್ತಡನೂ ನಡೆದಿಲ್ಲ. ಇವತ್ತು ಯಾರು ಅಂತಿಮವಾಗಿ ಟಿಕೆಟ್ ನ ಹೈಕಮಾಂಡ್ ಫೈನಲ್ ಮಾಡ್ತದೆ, ದಟ್ ಈಸ್ ಫೈನಲ್. ನಾಮಪತ್ರ ಕೊಡ್ಬೇಕು ಅವ್ರಿಗೆ ಈಗ ನಾವು ಕೊಟ್ಟಿರ್ತೀವಿ ಎಷ್ಟೋ ಸಲ ನಮ್ಮಲ್ಲಿ ಯೂಶಲಿ ಲಾಸ್ಟ್ ಮಿನಿಟ್ಗೆ ಆಗ್ತದೆ, ಲಾಸ್ಟ್ ಇದು ಆಗ್ತದೆ, ಮೊದಲೇ ಮುಹೂರ್ತ ಗಿರ್ತ ಹೇಳ್ತಾರೆ ಎಲ್ಲ ನಮಗೂ ಕೂಡ. ಮುಹೂರ್ತ ನಾಮಿನೇಷನ್ ಕೊಟ್ಟಿರ್ತೀವಿ, ಆದರೆ ಫೈನಲ್ ಆದಮೇಲೆ ಅದು ಅಂತಿಮ. ಅದು ಹೌದು ನೋಡ್ರಿ, ಇದೆಲ್ಲ ನಾಮಪತ್ರ ಸಲ್ಲಿದಕ್ಕೆ ಅಲ್ಟಿಮೇಟ್ಲಿ ಆಫಿಷಿಯಲ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ಮೇಲೆ ಅದೊಂದು ನಿರ್ಧಾರ ಆಗ್ತದೆ. ಬಿ ಫಾರ್ಮ್ ಕೊಡುವಂಥದ್ದು ಎಲ್ಲನೂ. ಮತ್ತೊಂದು ಕಡೆ ಬೈ ಎಲೆಕ್ಷನ್ನ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂ ಬಿ ಪಾಟೀಲ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಬ್ಲಾಕ್ ಮೇಲ್ ಮಾಡೋದಾಗ್ಲಿ, ಒತ್ತಡ ಹೇರೋ ಪ್ರಯತ್ನ ಮಾಡೋದಾಗ್ಲಿ ಮಾಡಲಿಕ್ಕೆ ಸಾಧ್ಯತೆಗಳೇ ಇಲ್ಲ. ಈಗ ಟಿಕೆಟ್ ಬೇಕು ಅಂತ ಹೇಳಿ ಯಾರು ಬೇಕಾದರೂ ಕೇಳಬಹುದು, ಅವರವ್ರ ಇಚ್ಛೆ ಅದು. ಹಾಗಂದ ಮಾತ್ರಕ್ಕೆ ಯಾರೋ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ಬ್ಲಾಕ್ ಮೇಲ್ಗೆ ಕಾಂಗ್ರೆಸ್ ಪಕ್ಷ ಮಣಿಯತ್ತೆ ಅಥವಾ ಒತ್ತಡ ಹೇರೋ ಪ್ರಯತ್ನ ಮಾಡ್ತಿದ್ದಾರೆ, ಅದಕ್ಕೆ ಕಾಂಗ್ರೆಸ್ ಪಕ್ಷ ಮಣಿಯತ್ತೆ ಅನ್ನೋ ರೀತಿಯ ಲೆಕ್ಕಾಚಾರಗಳು ಪಕ್ಷದಲ್ಲಿ ನಡೆಯೋದಿಲ್ಲ. ಯಾರು ಬೇಕಾದರೂ ಟಿಕೆಟ್ಗೆ ಬೇಡಿಕೆ ಇಡಬಹುದು, ಆದರೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ಪಾರ್ಟಿ ನಿರ್ಧಾರ ಮಾಡುತ್ತೆ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೇನೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಸ್ಥರು ಕೂಡ ಟಿಕೆಟ್ ಕೇಳಿದ್ದಾರೆ. ಈ ಕಡೆ ಮುಸಲ್ಮಾನ್ ಸಮುದಾಯದವರು ಕೂಡ ಟಿಕೆಟ್ಗೆ ಬೇಡಿಕೆಯನ್ನು ಇಡ್ತಿದ್ದಾರೆ. ಇದು ಬೇಡಿಕೆಯೇ ಹೊರತು ಒತ್ತಡ ಅಥವಾ ಬ್ಲಾಕ್ ಮೇಲ್ ಅಲ್ಲ ಅಂತ ಹೇಳಿ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡ್ರಿ, ಇದೆಲ್ಲ ನಾಮಪತ್ರ ಸಲ್ಲಿದಕ್ಕೆ ಅಲ್ಟಿಮೇಟ್